ಹಾಯ್ ಹೆಲೋ ನಮಸ್ಕಾರ. ಬನ್ನಿ ಇವತ್ತು ಸಾಸ್ ಏನು ಹಾಕದೆ ಈಸಿಯಾಗಿ ಎಗ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ನಾವು ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ಈ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇರೋಂಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕೋಬಿಡಿ. ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಇದು ಇವಾಗ ಫ್ರೈ ಆಗ್ತಾ ಇದೆ. ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಇದಕ್ಕೆ ನಾನು 1 ಟೊಮೆಟೊನ ಹಾಕೊತಿದ್ದೀನಿ. ಜಾಸ್ತಿ ಯಾರು ಟೊಮೆಟೊ ಹಾಕಲ್ಲ, ಬಟ್ ಟೊಮೆಟೊ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಟೊಮೆಟೊನ ಹಾಕೊತಾ ಇದ್ದೀನಿ ಇದಕ್ಕೆ. ನೋಡಿ, ಇದು ಇವಾಗ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಫ್ರೈ ಆಗಿದೆ. ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ನಾನು ಒಂದು 4 ಮೊಟ್ಟೆನ ಒಡೆದು ಹಾಕ್ತಾಯಿದ್ದೀನಿ. 4-5 ಕೂಡ ಹಾಕಬಹುದು. ನಿಮಗೆ ಮೊಟ್ಟೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ನಾನು ಇಲ್ಲಿ ಒಂದು 4 ಹಾಕ್ಕೊತಾ ಇದ್ದೀನಿ. ಈ ಮೊಟ್ಟೆ ಎಲ್ಲ ಒಡೆದು ಹಾಕಿದ ಮೇಲೆ ಇದನ್ನು ನಾವು ಸ್ವಲ್ಪವಾಗಿ ಫಸ್ಟು ಊರಿನ ಚಿಕ್ಕದಾಗಿ ಹಿಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕೈ ಬಿಡದೇ ಇರೋ ಹಾಗೆ ತಿರ್ಸ್ಕೋಬೇಕು. ಇದು ಹಾಗೆ ಬಿಟ್ಟರೆ ಕೆಳಗಡೆ ಅಡಿ ಹಿಡಿಯುತ್ತೆ. ಹಾಗಾಗಿ ನಾವು ಕೈ ಹಾಕ್ಕೊಂಡು ತಿರ್ಸ್ತಾನೇ ಇರಬೇಕು ಅದನ್ನು. ನೋಡಿ, ಈ ಥರ ಆಗ್ತಾಯಿದೆ. ಇದು ಪುಡಿ ಪುಡಿಯಾಗಿ ಬುರ್ಜಿ ಥರ ಆಗಬೇಕು. ನೋಡಿ, ಇದು ಇವಾಗ ರೆಡಿ ಆಗಿದೆ. ಇದು ಇವಾಗ ಆದ ತಕ್ಷಣ ಇದಕ್ಕೆ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ರೈಸಿಗೆ ನಾನು ಉಪ್ಪು ಹಾಕಿರ್ತೀನಿ. ಹಾಗಾಗಿ ಉಪ್ಪನ್ನ ಸ್ವಲ್ಪ ನೋಡಿಕೊಂಡು ಆಮೇಲೆ ಲಾಸ್ಟಿಗೆ ಬೇಕಾದರೆ ಹಾಕಿ. 1 ಸ್ಪೂನಷ್ಟು ವಿನಿಗರ್ ಹಾಕ್ಕೊಳ್ಳಿ. ಹಾಗೆ ಇದು ಮ್ಯಾಗಿ ಕ್ಯೂಬ್ಸ್ ಏನಿದೆ ಅದನ್ನು ಒಂದು ಚಿಕ್ಕ ಪ್ಯಾಕೆಟ್ನ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಅರಿಶಿನ ಪುಡಿ ಒಂದು 1/4 ಸ್ಪೂನಷ್ಟು, ಕೊರಿಯಂಡರ್ ಪೌಡರ್ ಒಂದು ಅರ್ಧ ಸ್ಪೂನು, ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಚಾಟ್ ಮಸಾಲ ಒಂದು 1/4 ಸ್ಪೂನಷ್ಟು ಹಾಕೊಳ್ಳಿ. ಹಾಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ ಮೇಲೆ ಎಲ್ಲನೂ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ರೈಸು ಮಸಾಲ ಪುಡಿ ಏನು ಹಾಕಿದ್ದೀರಾ ಅದೆಲ್ಲನೂ ಚೆನ್ನಾಗಿ ನೀಟಾಗಿ 2 ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಬೇಕು ಅಂದರೆ ಮಾತ್ರ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ. ನಾನಿಲ್ಲ ಅನ್ನಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಹಾಗಾಗಿ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಎಷ್ಟು ನೀಟಾಗಿ ಎಗ್ ರೈಸು ರೆಡಿ ಆಗಿದೆ ಅಂತ ನೋಡಿ. ತುಂಬ ಟೇಸ್ಟಿಯಾಗಿ ಹೋಟೆಲ್ಗಿಂತನೂ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.